ಉಡಲಿಲ್ಲ ಉಡಲಿಲ್ಲ ಸರಾಗ ಬದುಕಲೇನೂ ಇಲ್ಲದ ಅನ್ನ ಅನ್ನ ಎಂದರಚಿ ದಿಕ್ಕು ದಿಕ್ಕಿಗೂ ಅಲೆವ ಬೆತ್ತಲೆಯ ಫುಟ್ಪಾತ್ ದಲಿತ ಬಾಂಧವರ ಇವರೊಳಗಿನ ಕಿಚ್ಚಿನ ಬಿಸಿ ತಟ್ಟಲಿಲ್ಲ ನಿನಗೆ. ನೋಡು ನೋಡು ಕಿಚ್ಚು ತುಂಬಿಕೊಂಡ ಹೊಲೆ ಮಾದಿಗರ ಆಲಾಪ ಕೇರಿಗಳ. ನನಗೆ ಒಳಗಡೆಗೆ ಬಿಟ್ಟುಕೊಳ್ಳಿಲ್ಲ. ಯಾವ ಪಂಚಮನ ನಾವು ಪ್ರಜಾವಾಣಿಯಲ್ಲೇ ಓದೋದಿಲ್ಲ, ಇನ್ನು ಪಂಚಮ ಓದ್ತೀವಾ ಅಂತ ಅಂದ್ಬಿಟ್ಟು ಬಿಸಾಕದವು. ನಮ್ಗೆ ಬರವಣಿಗೆ ಬರ್ತಿತ್ತು. ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡವರು ದೇವನೂರು ಮಹಾದೇವ. ನೀವು ತನ್ನಿ ನೀವು ಅಂತಂದ್ಬಿಟ್ಟು ಅದರ ಆರಂಭದ ಹಣಕಾಸಿನ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡ್ರು. ನಾವು ಎಲ್ಲ ಬರೆಯೋದ್ರಿಂದ, ಮೊಳೆ ಜೋಡಿಸೋದ್ರಿಂದ, ಪ್ರಿಂಟ್ ಮಾಡೋದ್ರಿಂದ ಮತ್ತು ಅದನ್ನು ಏನು ಮಡಚಿ ಪಿನ್ ಮಾಡಿ ತಗೊಂಡೋಗಿ ಪೋಸ್ಟ್ ಮಾಡೋದ್ರ ತನಕ ಎಲ್ಲೂ ನಾವೇ ಮಾಡ್ತಿದ್ವಿ. ಇಡೀ ವಿದ್ಯಾರ್ಥಿಗಳನ್ನ ತಂಡವನ್ನು ಕಟ್ಕೊಂಡು ಹೋಗ್ಬಿಟ್ಟು ಕೂಲಿ ಮಾಡಿ ಅದ್ರಲ್ಲಿ ಕೂಲಿ ದುಡ್ಡನ್ನ ಕಳಿಸಿದ್ರು. ನನ್ನಲ್ಲಿ ಸರಕು ಅಷ್ಟು ಆ ಘಟನೆಗಳು ಇದನ್ನ ಇಂಥ ಮತ್ತೊಂದು ಸಂಪುಟವನ್ನು ತರುವಷ್ಟು ಸಾಮಗ್ರಿ ಇದೆ. ಇದು ನಾನು ಅಂದ್ಕೊಂಡಂತೆ ಇದು ಆಗಿದ್ದರೆ ಇದು 10-12 ವರ್ಷಗಳ ಹಿಂದೆನೇ ಈ ಸಂಪುಟ ಬರಬೇಕಾಗಿತ್ತು. ಅದು ಸಾಧ್ಯ ಆಗಲಿಲ್ಲ. ಆಗಿನ ಕಾಲದಲ್ಲಿ ಈ ಶೋಷಣೆ ದೌರ್ಜನ್ಯ ಎಲ್ಲ ನಳ್ತಾ ಈ ದಿಕ್ಕೇ ತೋಚದೆ ಪ್ರಜ್ಞಾಹೀನರಾಗಿದ್ದ ಅಸ್ಪೃಶ್ಯರು ಮತ್ತು ತಳ ಸಮುದಾಯಗಳಿಗೆ ಎಚ್ಚರ ಮೂಡಿಸೋದಕ್ಕೆ ಕಾರಣ ಆದದೇ ಪಂಚಮ ಪತ್ರಿಕೆ. ಪಂಚಮ ಪತ್ರಿಕೆ ಹುಟ್ಟಿದ ನಂತರನೇ ಅದು ದಲಿತ ಸಂಘರ್ಷ ಸಮಿತಿಯಾಗಿ ಒಂದು ಸಂಘಟನೆಯ ರೂಪ ಪಡೆತು. ಅದರಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತಂದರೆ ನಮಗೆ ಯಾರ ಹತ್ರನೂ ₹1 ಇರ್ತಿರಲಿಲ್ಲ ಅಂಥ. ಅಂದರೆ ನಾವೆಲ್ಲರೂ ವಿದ್ಯಾರ್ಥಿಗಳು, ನಾವು 5 ಜನರು ವಿದ್ಯಾರ್ಥಿಗಳೇ. ನಮ್ಮಲ್ಲಿ ಉತ್ಸಾಹ ಇತ್ತು. ಬರವಣಿಗೆ ಅಂದರೆ ಆಯಿ ಬರ್ತಿತ್ತು ಅಷ್ಟೇ, ಬೇರೆ ಇನ್ನೇನು ಇರಲಿಲ್ಲ. ಅಷ್ಟು ಆ ಸ್ಥಿತಿನಲ್ಲಿ ನಮ್ಗೆ ಬರವಣಿಗೆ ಬರ್ತಿತ್ತು. ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡವರು ದೇವನೂರು ಮಹಾದೇವ. ನೀವು ತನ್ನಿ ನೀವು ಅಂತಂದ್ಬಿಟ್ಟು ಅದರ ಆರಂಭದ ಹಣಕಾಸಿನ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡ್ರು. ನಾವು ಎಲ್ಲ ಮೊಳೆ ಜೋಡಿಸೋದ್ರಿಂದ ಹಿಡಿದು ಬರೆಯೋದ್ರಿಂದ, ಮೊಳೆ ಜೋಡಿಸೋದ್ರಿಂದ, ಪ್ರಿಂಟ್ ಮಾಡೋದ್ರಿಂದ ಮತ್ತು ಅದನ್ನು ಏನು ಮಡಚಿ ಪಿನ್ ಮಾಡಿ ತಗೊಂಡೋಗಿ ಪೋಸ್ಟ್ ಮಾಡೋದ್ರ ತನಕ ಎಲ್ಲೂ ನಾವೇ ಮಾಡ್ತಿದ್ದು. ಮತ್ತು ಬೀದಿಗಳಲ್ಲಿ ನಾವೇ ಒಂದು ಇದಾಕೊಂಡು ಈ ಸಯಾಜಿರಾವ್ ರೋಡು, ಮೈಸೂರು ಎಲ್ಲ ಮಾರಾಟ ಮಾಡ್ತಾಯಿದ್ದು. ಆಗ ಆ ಪಂಚಮ ಪತ್ರಿಕೆಗೆ ಪೋಸ್ಟ್ ಮಾಡೋಕ್ಕೆ 2 ಪೈಸಾ ಇದಿತ್ತು, ಏನು ಅಂಚೆ ಇದ್ರು. ಪಂಚಮ ಪ್ರಿಂಟ್ ಆದ ನಂತರ ಅದನ್ನು ಪೋಸ್ಟ್ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡು ಇರ್ತಿರಲಿಲ್ಲ. ಎಲ್ಲ ಪಂಚಮ ಪತ್ರಿಕೆಯನ್ನು ಬಂಡ್ಲು ಕಟ್ಟಿ ಇಟ್ಕೊಂಡು ನಾನು ಯಾರಿಗಾರೋ ಕಳಿಸ್ತಾ ಇದ್ದೆ. ಒಂದು ₹5 ಇಸ್ಕೊಬರಪ್ಪ ಅಂತಂದು ಅವರು ಒಂದು ₹5 ₹10 ಇಸ್ಕೊಬಂಡ್ರೆ ಅದರಲ್ಲಿ ಸ್ಟಾಂಪ್ ತಗೊಂಡು ನಾವೇ ಸ್ಟಾಂಪ್ ಹಚ್ಚಿ ಆವಾಗ ನಮಗೇನು ಹೆಗಲ ಮೇಲೆ ಒತ್ಕೊಂಡು ಹೋಗ್ಬಿಟ್ಟು ಪೋಸ್ಟ್ ಬಾಕ್ಸ್ಗೆ ಹಾಕ್ತಿದ್ದು. ಪೋಸ್ಟ್ ಮಾಡ್ಕೊಂಡು ಬರ್ತೀವಿ. ಆ ಥರ ಸ್ಥಿತಿ ಇತ್ತು. ಇದು ಎಲ್ಲ ವಿದ್ಯಾರ್ಥಿಗಳ ಆಗಿನ ವಿದ್ಯಾರ್ಥಿ ಸಮೂಹಗಳಲ್ಲಿ ತುಂಬ ಎಚ್ಚರ ಮಾಡ್ತಿದ್ವು. ಅದನ್ನು ಎಲ್ಲ ವಿದ್ಯಾರ್ಥಿಗಳು ಒಂದು ರೀತಿಯ ಬೈಬಲ್ ಥರ ಓದ್ತಾ ಇದ್ರು. ನಾನು ಈಗ ಪಂಚಮ ಪತ್ರಿಕೆ ಪ್ರಿಂಟ್ ಆದ ನಂತರ ಎಲ್ಲ ಹಾಸ್ಟೆಲ್ಗಳಿಗೂ ಹೋಗ್ಬಿಟ್ಟು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡ್ತಾಯಿದ್ವು. ಹಾಗೆ ಮಾನಸ ಗಂಗೋತ್ರಿನಲ್ಲಿ ಒಂದು ಸಲ ಈಗ KB ಸಿದ್ದಯ್ಯ, ಶಿವಾಜಿ ಗಣೇಶನ್ ಅವರ ರೂಮ್ನಲ್ಲಿ ಉಳ್ಕೊಳ್ತಿದ್ದೆ. ಶಿವಾಜಿ ಗಣೇಶನು, ಶಿವಮಲ್ಲ ಆಗ ಮಾನಸ ಗಂಗೋತ್ರಿಯ ಹಾಸ್ಟೆಲಿದ್ದು. ಆವಾಗ ಒಂದು ಸಲ ನಾನು ಹಿಂಗೆ ಪಂಚಮ ನೇತಾಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಟ್ಟಾಕೋದು. ಒಬ್ಬ ವ್ಯಕ್ತಿ ನನಗೆ ಒಳಗಡೆಗೆ ಬಿಟ್ಟುಕೊಳ್ಳಿಲ್ಲ. ಯಾವ ಪಂಚಮನ ನಾವು ಪ್ರಜಾವಾಣಿಯಲ್ಲೇ ಓದೋದಿಲ್ಲ, ಇನ್ನು ಪಂಚಮ ಓದ್ತೀವಾ ಅಂತ ಅಂದ್ಬಿಟ್ಟು ಬಿಸಾಕದವನು. ಅದೇ ವ್ಯಕ್ತಿ ನಂತರ ಮೀಸಲಾತಿಯ ಕ್ಷೇತ್ರದಿಂದ ಶಾಸಕನಾಗಿ ಸಚಿವನೂ ಆದ. ಇದೇ ಪಂಚಮವನ್ನು ಈಗ ಮುನಿಸ್ವಾಮಿ ಬಂದಿದ್ದಾರಾ ಇಲ್ಲೋ ಗೊತ್ತಿಲ್ಲ, ಕೋಲಾರದ ಮುನಿಸ್ವಾಮಿ ಅವರು ಹಣ ಇಲ್ಲ ಅಂತಂದಾಗ ರಾಗಿ ಬೆಳೆಯನ್ನು ಕೊಯ್ಲು ಮಾಡೋದಕ್ಕೆ ಇಡೀ ವಿದ್ಯಾರ್ಥಿಗಳನ್ನ ತಂಡವನ್ನು ಕಟ್ಕೊಂಡು ಹೋಗ್ಬಿಟ್ಟು ಕೂಲಿ ಮಾಡಿ ಅದ್ರಲ್ಲಿ ಕೂಲಿ ದುಡ್ಡನ್ನ ಕಳಿಸಿದ್ರು ನಮಗೆ. ಆ ಥರದ ಇಂಥದ್ದು ನನ್ನಲ್ಲಿ ಸರಕು ಅಷ್ಟು ಆ ಘಟನೆಗಳು ಇದನ್ನು ಇಂಥ ಮತ್ತೊಂದು ಸಂಪುಟವನ್ನು ತರುವಷ್ಟು ಸಾಮಗ್ರಿ ಇದೆ. ನಾನು ಹುಟ್ಟಿಸ್ಕೊಂಡು ಬರೆಯೋದಲ್ಲ, ಅದು ಆ 50 ವರ್ಷಗಳ ಹಿಂದೆ ನನಗೆ ಬರೆದಿರುವ
ಆಗಿನ ದಾಖಲೆಗಳು ಹಾಗೆ ಸ್ಕ್ಯಾನ್ ಮಾಡಿ ತರ್ಬೋದು ಅಂಥ ದಾಖಲೆಗಳಿವೆ. ಅಂಥ ಸ್ಥಿತಿನಲ್ಲಿ ಇಂಥ ಇದು ತಂದು ಇದನ್ನು ತರುವ ಉದ್ದೇಶ ನನಗಿದ್ದದೇ ಈ ವಿಘಟನೆ ಆಗಿರುವಂಥ ಎಲ್ಲ ಸಂಘಟನೆಗಳು ಇದನ್ನಾರು ಈಗಿನ ಇವ್ರಿಗೆ ಇದು ಏನು ಎತ್ತ ಅಂತ ಅನ್ನೋದು ಒಬ್ರಿಗೂ ಗೊತ್ತಿಲ್ಲ. ಈ ಪಂಚಮ ಮಾಡೋದು ಹೇಗೆ, ದಲಿತ ಮೂಮೆಂಟ್ ಹುಟ್ಟೋದು ಹೇಗೆ, ಅದು ಏನೇನು ಮಾಡ್ತು ಈ ರಾಜ್ಯದಲ್ಲಿ ಅಂತನ್ನೋದು, ಇದು ಮಾರ್ಗಸೂಚಿ ಆಗಲಿ ಅಂತ ಅನ್ನೋದೇ ಶ್ರಮಪಟ್ಟು ತಂದಿದ್ದೀವಿ. ಅದನ್ನು ನಾವು ತಂದಿದ್ದೀವಿ. ಈಗಲೂ ಅಂಬೇಡ್ಕರ್ ಸಂಪುಟಗಳನ್ನು ಹೇಗೆ ಇವರು ತಮ್ಮ ಮಾರ್ಗದರ್ಶಿ ಅಂತ ಅಂದ್ಕೊಂಡಿದ್ದಾರಲ್ಲ ಎಲ್ಲ ಬಣಗಳು, ಪಂಚಮೂ ತನ್ನ ಮಾರ್ಗದರ್ಶಿ ಅಂತ ತಿಳ್ಕೊಂಡು ಮತ್ತೆ ಸಂಘಟನೆ ಆಗಲಿ ಅಂತನೂ ಆಸೆ ನಂದಷ್ಟೇ. ಒಬ್ಬ ಶಿವಮೂರ್ತಿ ನಾಯಕ ಪಂಚಮನು ಓದಲ್ಲ ಅಂತ ಹೇಳಿದ್ನಲ್ಲ, ಅದೇ ಟೈಮ್ನಲ್ಲಿ ಕುವೆಂಪು ಪಂಚಮನ ಅವರು ಸಾಯುವ ತನಕ, ಪಂಚಮ ಬರುವ ತನಕ ಪಂಚಮನ ಪತ್ರಿಕೆಯನ್ನು ಅವ್ರ ಮನೆಗೆ ತಲುಪದೇ ಇದ್ದರೆ ಇಡೀ ತಳಮಳೆಗೊಳ್ತಾ ಇದ್ರು ಅವರು. ಅವ್ರಿಗೆ ಒಂದು ರೀತಿಯ ಹುಚ್ಚಿಡುತ್ತಾರೆ ಮನಸ್ಥಿತಿ. ಆಗ ಯಾರನ್ನು ಕೇಳೋದು? ನಾವಂಗಂತೂ ಆ ಗೊತ್ತಿದ್ರು ನಮಗಂತೂ ಸಂಪರ್ಕ ಇರಲಿಲ್ಲ. ಮಹಾದೇವ್ರಿಗೂ ಆಗಾಗ್ಗೆ ಸಂಪರ್ಕ ಇತ್ತು. ಅವರು ತಕ್ಷಣಕ್ಕೆ ಪಂಚಮ 15 ದಿವಸಕ್ಕೊಂದ್ಸಲ ಬರ್ತಾಯಿತ್ತು. ಅದು ಟೆಕ್ನಿಕಲಿ ನಾವು ಇದು ಮಾಡಿದ್ದು. ಅದೇ ದುಡ್ಡು ಇದ್ದಾಗ ತರ್ತಿದ್ದು ನಾವು, ದುಡ್ಡು ಇಲ್ಲದಾಗ ಸುಮ್ಮನೆ ಕೂರ್ತಿರ್ತಿದ್ದು. ಆಗ ಅದು 15 ದಿವಸಕ್ಕೊಂದ್ಸಲ ಬರದೇ ಇದ್ದರೆ ತಳಮಳಗೊಂಡು ಇಡೀ ಅವ್ರಿಗೆ ತೇಜಸ್ವಿಗೆ ಪದೇ ಫೋನ್ ಮಾಡಿ, ಯಾಕೆ ಆ ಹುಡುಗರು ಅಂತ ನಾವೆಲ್ಲ ಹುಡುಗರೇ ತಾನೆ, ಅವ್ರೆ ದಲಿತ ಹುಡುಗರು ಒಂದು ಪತ್ರಿಕೆ ತರ್ತಾಯಿದ್ರು. ಅದು ನಾವು 2 ಪೇಜ್ ಇತ್ತು, 4 ಪೇಜಿನ ಪತ್ರಿಕೆಗೆ ಅವರು ಬಾಗಿಲಿಂದ ಕಾಯ್ತಾ ನಿಂತಿರ್ತಿದ್ರು ಬರೋ ಇದನ್ನು. ಯಾಕೆ ಬರ್ತಾ ಇಲ್ಲ, ಇದು ಕೇಳು ಅಂತ. ತೇಜಸ್ವಿಯ ಮನಸ್ಥಿತಿ ಇಲ್ಲಿರೋರಿಗೆ ಭಾಳ ಜನಕ್ಕೆ ಗೊತ್ತು. ಅವರು ಆಮೇಲೆ ಮಹಾದೇವನಿಗೆ ಫೋನ್ ಮಾಡೋದು, ಏನೇ ನೀವೇನು ಪತ್ರಿಕೆ ತರ್ತಾ ಇದ್ದಾರೆ, ನಮ್ಮ ಅಪ್ಪ ನನಗೆ ಬೆಳಿಗ್ಗೆ ಇಲ್ಲ ರಾತ್ರಿ ತನಕ ತಲೆ ತಿಂತಾ ಇದ್ದಾರೆ, ಕಳಿಸ್ಕೊಡು ಅಂತ. ಆಗ ಮಹಾದೇವ ನನಗೆ ಹೇಳ್ತಿದ್ರು, ಗೋವಿಂದ ಇವ್ರಿಗೆ ಯಾರಿಗೂ ಹೇಳ್ತಿದ್ರು. ಇದೆಲ್ಲ ಆ GH ನಾಯಕು ಪ್ರಭುಶಂಕರ್ ಕೈಲಿ ಕೊಟ್ಟು ಕಳಿಸ್ತಿದ್ವು ಇದನ್ನು ಪಂಚಮನ. ಆಗ ಸಮಾಧಾನ ಆಗ್ತಿತ್ತು. ಅಂಥ ಒಂದು ಪತ್ರಿಕೆಯನ್ನು ದಲಿತರೇ ಓದ್ತಾ ಇಲ್ಲ ಅಂತಂದರೆ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಇಂಡಿಯಾ, ನಾನೊಬ್ಬ ಕಲಿತ ಬಿಸಿ ರಕ್ತದ ಕಪ್ಪು ಹುಡುಗ. ಇಂದಿನ ಅಸಮಾನತೆ, ದಬ್ಬಾಳಿಕೆ, ಶೋಷಣೆ, ಜಾತಿ ವ್ಯವಸ್ಥೆಗೆ, ಊಳಿಗಮಾನ್ಯ ಪದ್ಧತಿಯ ಕ್ರೂರ ಹಿಂಸೆಗೆ ಎದುರಾಗಿ ಬುಲೆಟ್ ತುಂಬಿ ರೆಡಿಯಾದ ಬಂದೂಕ ನಾನು. ಇಂಡಿಯಾ 5000 ವರ್ಷಗಳ ಇತಿಹಾಸ ತಿಳಿದಿದ್ದೇನೆ. ಗೀತೆ, ವೇದ, ಪುರಾಣ, ಧರ್ಮ ಇಂಥ ವಗೈರೆ ವಿಷಬೀಜಗಳ ಪಠಿಸಿ ಸುಟ್ಟಿದ್ದೇನೆ. ಯಾಕೆ ಗೊತ್ತಾ? ಅಲ್ಲಿ ನನಗೆ ಕಂಡದ್ದು ನಿನ್ನ ವೈಭವದ ಈಸ್ಟ್ಮನ್ ಕಲರ್ ಚಿತ್ರಗಳಲ್ಲ. ನೋವು, ನಿರಾಸೆ ಎಲ್ಲವನ್ನೂ ತುಂಬಿಕೊಂಡು ಕ್ರೂರ ಹಿಂಸೆಗೆ ತುತ್ತಾಗಿ ನೆಲೆ ಹಿಡಿದ ನನ್ನ ಜನರ ದುರಂತ ಕಥೆಯನ್ನು, ಅದೆಲ್ಲ ಹಳೆ ಮಾತು ಅಂತ ತೇಲಿಸಿಬಿಟ್ಟರೆ ಇಕ 1976 ಕತೆ ಉಂಟಲ್ಲ ಹೊಸದಾಗಿಯೇ, ಅದಕ್ಕೇನೆನ್ನುತ್ತೀಯ ಜವಾಬು ಅಂದಾಗ ನಿನ್ನ ಬಾಯಿ ಕಟ್ಟುತ್ತದೆ. ಕಾಂಗ್ರೆಸ್ ಒಡೆಯ, ಇದು ನಿನಗೆ ನಿನ್ನ ಪಂಚವಾರ್ಷಿಕ ಯೋಜನೆಗಳಿಂದ ಆದದ್ದೇನು ಹೇಳಿದರೆ ನೀನು ಬಿರ್ಲಾನಿಂದ ಹಿಡಿದು ಮಾರುತಿ ಕಾರ್ನವರೆಗೆ 108 ಅಸಮಾನತೆಗಳ ಪಟ್ಟಿ ಕೊಟ್ಟು ಬಿಡುತ್ತೀಯ. ಅದು ನಿನಗೆ ಮಹತ್ವದ್ದೆನಿಸುತ್ತದೆ. ಕೋಟಿ ಚೆಲ್ಲಿ ಚಂದ್ರ ನಗರಿಗೆ ಏರಿದ್ದು, ಬಾಂಬ್ ಸ್ಫೋಟಿಸಿದ್ದು, ಆರ್ಯ ಭಟನನ್ನು ಹೇಳುತ್ತಾ ಜಂಬ ಕೊಚ್ಚಿಕೊಳ್ಳುತ್ತೀಯ. ಮುಚ್ಚುಬಾಯಿ. ನಿನ್ನ ಯೋಜನೆಗಳಿಂದ ದಲಿತರು, ಭೂಹೀನರು, ಬಡ ರೈತರಿಗೆ ಅನ್ನ ಸಿಕ್ಕಿತ. ಸಮಾಜವಾದ, ಗರೀಬಿ ಹಠಾವೋ, ಹಸಿರು ಕ್ರಾಂತಿ, ಜನತಾ ಆಡಳಿತ ಇಂಥ ಗಿಲೀಟು ಘೋಷಣೆಗಳ ಎತ್ತಿ ಹೇಳಿದೆಯಲ್ಲ. ಅನ್ನ ಸಿಕ್ಕಿತ ನನಗೆ, ನನ್ನ ಒಡ ಹುಟ್ಟಿದ ದಲಿತರಿಗೆ ಗೊತ್ತು ನನಗಿದೆಲ್ಲವು. ಇಲ್ಲಿಯ ತನಕ ನೀನು ಹಾಕಿದ ಮುಖವಾಡಗಳ ಹಿಂದಿನ ಮುಖ ನನಗೆ ಗೋಚರಿಸುತ್ತದೆ. ಅದಕ್ಕೇನು ಭೂತಕನ್ನಡಿ ಹಿಡಿದು
ತಡುಕಬೇಕಿಲ್ಲ, ಹುಡುಕಬೇಕಿಲ್ಲ. ಇಂಡಿಯಾ ನೋಡು, ಮನೆ ಇಲ್ಲ, ಉಡಲಿಲ್ಲ, ಸರಾಗ ಬದುಕಲೇನೂ ಇಲ್ಲದ ಅನ್ನ ಎಂದರಚಿ ದಿಕ್ಕಿಗೂ ಅಲೆವ ಬೆತ್ತಲೆಯ ಫುಟ್ಪಾತ್ ದಲಿತ ಬಾಂಧವರ ಇವರೊಳಗಿನ ಕಿಚ್ಚಿನ ಬಿಸಿ ತಟ್ಟಲಿಲ್ಲ ನಿನಗೆ. ನೋಡು ಕಿಚ್ಚು ತುಂಬಿಕೊಂಡ ಹೊಲೆಮಾದಿಗರ ಆಲಾಪ ಕೇರಿಗಳ ಶತಮಾನಗಳಿಂದಲೂ ಕತ್ತಲ ವ್ಯೂಹದೊಳಗೊದ್ದಾಡಿ ಉಸಿರಿ ಬಿಟ್ಟು ಎಳೆದು ಮಾಡುವ ಸತ್ತವರ ನೋಡು. ಹಗಲಲ್ಲವಾ ಇದು, ഇരുಳಲ್ಲವಾ ಇದು ಅನ್ನುವುದೇನೂ ಇಲ್ಲದೆ ದುಡಿದು ಹಸಿದ ಬೆವತೆ ಮುಖಗಳ ಅಸ್ಥಿಪಂಜಗಳ ಯಾಸ ನೋಡು. ಮಾಡಿದಪ್ಪನ ಸಾಲಕ್ಕೆ ಮಾತ ಕಲಿಯುವ ಮುಂಚೆ ದಣಿಗಳ ಮನೆಯ ತೊತ್ತಾಗುವ ಕ್ಯೂ ನಿಂತ ಆಳುಗಳ ಇವರ ರಕ್ತವೇ ಬೆವರಾಗಿ ಬೆನ್ನೆಲೆ ಬಾಗುವುದು ಸಾಹುಕಾರರ ಮನೆಗೆ ಮತ್ತು ಅವರು ನೆಟ್ಟಗೆ ನಿಂತ ಇನ್ನೆಷ್ಟೋ ಇತ್ಯಾದಿಗಳಿಗೆ. ಅಸಹಾಯಕ ನನ್ನಪ್ಪ ಅಣ್ಣ ತಮ್ಮಂದಿರ ಎದುರೇ ನನ್ನವ್ವ ಅಕ್ಕ ತಂಗಿಯರ ಸೀರೆ ಸೆಳೆದು ಆಡು ಹಗಲೇ ಸಂಭೋಗಿಸುವುದ ಕಂಡು ನನ್ನ ರಕ್ತ ಕುದಿಯುತ್ತದೆ. ದಿನವೂ ಕೊಲೆ ಸುಲಿಗೆಗೆ ಸಿಕ್ಕಿ ತತ್ತರಿಸುವ ನನ್ನ ಹತಾಶ ಮುಗ್ಧ ಜನತೆಯ ಕಂಡು ನನ್ನೊಡಲ ಬೆಂಕಿ ದಗದಗಿಸುತ್ತಿಲ್ಲವಾ ಹೇಳು. ಹೀಗೆ ಕೇಳಿದರೆ ನಿನ್ನ ನಾಲಿಗೆ ಹೇಳುವುದೇ ಇಲ್ಲ. ಇಂಡಿಯಾ ಇಲ್ಲೇ ಸತ್ತ ಬದುಕುವ ನನಗೆ, ಇಲ್ಲೇ ಅಡ್ಡಾಡುವ ನನಗೆ, ಇಲ್ಲೇ ಹುಟ್ಟಿಕೊಂಡಿದ್ದು ಬೆಂಕಿ. ಕಬಳಿಸುತ್ತಿರುವ ನನ್ನ ಕಡುದಾರಿದ್ರ್ಯ ಭಯಾನಕ, ಗಹಗಹಿಸುವುದು ನಾಳೆಗಳ ಹಿಂದೆ ತಂದು. ಇದಕ್ಕುತ್ತರ ಇದೆಯಾ ನಿನ್ನಲ್ಲಿ? ಇದೆಲ್ಲ ಕಂಡು ಸುಮ್ಮನೆ ಒಳಗೆ ಕುದಿದು ದಹಿಸುತ್ತಾ ಕೂರಲಾರೆ. ನನ್ನ ಜನರ ಕಿಚ್ಚ ತುಂಬಿಕೊಂಡವ ನಾನು. ನನ್ನವರು ಬದುಕಬೇಕು, ನಿಜ ಬದುಕಬೇಕು. ಆದ್ದರಿಂದಲೇ ಸುಮ್ಮನೆ ಕೂರುವುದು ನನ್ನಿಂದ ಖಂಡಿತ ಸಾಧ್ಯವಿಲ್ಲ. ಇಂಡಿಯಾ, ನಾನೊಬ್ಬ ಕಲಿತ ಬಿಸಿ ರಕ್ತದ ಕಪ್ಪು ಹುಡುಗ. ಇಂಥ ಅಸಮಾನತೆಗಳ ಎದುರು ಎದೆ ಎತ್ತಿ ಸಿಡಿಯುತ್ತಾ ನಿಂತಿರುವ ಬಾಂಬ್ ತುಂಬಿದ ಬಂದೂಕ ನಾನು. ನಮಸ್ಕಾರ.